ಕೆಲವೊಮ್ಮೆ ಈ ಥೈರಾಯ್ಡ್ ರಚನೆಯಲ್ಲೂ ವ್ಯತ್ಯಾಸ ಕಾಣುತ್ತೆ, ತನ್ನ ಕಾರ್ಯದಲ್ಲೂ ವ್ಯತ್ಯಾಸವಾಗಿ ಕಾಣುತ್ತೆ. ಇದನ್ನು ನಾವು ಇಷ್ಟನ್ನು ತಿಳ್ಕೊಂಡ್ರೆ ಮುಖ್ಯವಾಗಿ ಎಲ್ಲ ಹಂತದಲ್ಲಿ ಸ್ತ್ರೀಯರಿಗೆ ಇದು ಬರುವಂಥ ಸಾಧ್ಯತೆ ಜಾಸ್ತಿ ಇದೆ. ಮುಖ್ಯವಾಗಿ ಸ್ತ್ರೀಯರಲ್ಲಿ ವಯಸ್ಕರಿಗೆ ಬಂದಾಗ ಮೆನಾರ್ಕಿ ಅಂತ ಕರಿತೀವಿ, ಪೋಸ್ಟ್ನೇಟಲ್ ಅಥವಾ ಹೆರಿಗೆ ಆದಮೇಲೆ ಬರುವುದು, ಮತ್ತು ಕೆಲವರಿಗೆ ಮೆನೋಪಾಸ್ ಮುಟ್ಟು ನಿಲ್ಲುವಂತಹ ವಯಸ್ಸಲ್ಲಿ ಬರುವುದು ಸಾಧಾರಣ. ಹೋಲಿಕೆ ನಾವು ತಗೊಂಡರೆ ಎಲ್ಲ ವಯಸ್ಸಿನಲ್ಲೂ ಸಹಿತ ಈ ಥೈರಾಯ್ಡ್ ಕಾಯಿಲೆ ಇದ್ದಾಗ ಮುಖ್ಯವಾಗಿ ಸ್ತ್ರೀಯರಲ್ಲಿ ಇದರ ಪ್ರಮಾಣ ಜಾಸ್ತಿ ಇರುತ್ತೆ. ಅಂದರೆ 75% ಜಾಸ್ತಿ ಸ್ತ್ರೀಯರು ಇದಕ್ಕೆ ಬಲಿಯಾಗುತ್ತಿರೋದನ್ನು ನಾವು ಕಾಣ್ತಾ ಇರ್ತೇವೆ. ಈ ಥೈರಾಯ್ಡ್ ಬಗ್ಗೆ ಅನೇಕ ಸಂಶೋಧನೆಗಳು ನಡೀತಾ ಹೋದರೂ ಸಹಿತ ಇದನ್ನು